ಹೌದು, ಸಿದ್ಲಿಂಗು ಪಾರ್ಟ್ 1 ಅಲ್ಲೂ ಸೇಮ್ ಹಂಗೆ ಇತ್ತು. ಎಲ್ರು ಸಿದ್ಲಿಂಗು ಹಾಗೆ ಸಿನಿಮಾ ನೋಡಿದ್ರು, ಇದ್ರಲ್ಲೂ ಅಷ್ಟೇ ಸಿದ್ಲಿಂಗು ಆಗಿ ನೋಡಿದ್ರು. ನಮ್ಗೆ ಇನ್ನೊಂದು ನಾವು ಸಿನಿಮಾಲು ಹೇಳಿದ್ವಿ, ದೇವ್ರನ್ನ ನಮ್ದವ್ರಿಗೆ ಯಾವತ್ತೂ ದೇವ್ರ ಕೈ ಬಿಡಲ್ಲ ಅಂತ. ಸೊ ಇದ್ರಲ್ಲಿ ದಯವಿಟ್ಟು ಎಲ್ಲಾರು ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಯಾರಿದ್ದೀರ ಬಂದು ಸಿನಿಮಾ ನೋಡಿ. ಬರೀ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಂತಲ್ಲ, ಯಾರೇ ದೇವ್ರನ್ನ ನಂಬಿದ್ರು ಬಂದು ಸಿನಿಮಾ ನೋಡಿ. ದೇವ್ರ ನಮ್ ಜೊತೆಲಿ ಯಾವತ್ತೂ ಜೊತೆಲಿ ಇರ್ತಾನೆ ಅನ್ನೋದಕ್ಕೆ ಈ ಸಿನಿಮಾ ನೋಡೋದು ಒಂದು ಕಾರಣ. ನಾನು ಅಷ್ಟೇ, ನನಗೂ ಅಷ್ಟೇ, ನಮ್ಮ ಇಡೀ ಚಿತ್ರತಂಡಕ್ಕೆ ಇವತ್ತು ಅಯ್ಯಪ್ಪ ಸ್ವಾಮಿ ನಮ್ಮ ಜೊತೆಲಿ ನಿಂತು ಈ ಸಿನಿಮಾನ ಗೆಲ್ಸಿದ್ದಾರೆ. ಒಂದು ಸ್ಟ್ರಾಂಗ್ ವರ್ಡ್ ಅಂದ್ರೆ ಈ ಕೆಲಸ ಮಾಡ್ತಾ ಹೋಗು, ಒಳ್ಳೆಯವನಾಗಿ ಒಳ್ಳೇದಾಗುತ್ತೆ. ಖಂಡಿತವಾಗ್ಲು ಒಳ್ಳೆಯವ್ರಿಗೆ ಯಾವತ್ತಿದ್ರು ಒಳ್ಳೇದೇ ಆಗೋದು. ಸೊ ಇವತ್ತು ಅದೊಂದು ಉದಾಹರಣೆ. ಇವತ್ತು ನಮ್ಗೆ ನಾವು ಒಳ್ಳೆ ಕೆಲಸ ಮಾಡ್ಕೊಂಡ್ ಬಂದಿದ್ವಿ, ನಮ್ಗೆ ಇವತ್ತು ಜನನೂ ಸಪೋರ್ಟ್ ಮಾಡ್ತಿದ್ದಾರೆ, ಜೊತೆಗೆ ಆ ದೇವ್ರು ನಮ್ ಜೊತೆ. ಸಿದ್ಲಿಂಗು ಮತ್ತೆ ಸಿದ್ಲಿಂಗುಟ್ಟು ಈ ಒಂದು ಪಾರ್ಟಿಷನ್ ಅಲ್ಲಿ ಸಿದ್ಲಿಂಗುಟ್ಟು ಅಲ್ಲಿ ತುಂಬಾ ಡಿಫರೆಂಟ್ ಶೇಡ್ ಅಲ್ಲಿ ಕಾಣ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಫ್ರೆಂಡ್ಶಿಪ್ ಮತ್ತೆ ಲವ್ ಅನ್ನ ಎರಡು ಕಣ್ಗಳ ತರ ನೀವು ಕ್ಯಾರಿ ಮಾಡಿದ್ದೀರಾ. ಸೊ ಆ ಒಂದು ಕ್ಯಾರೆಕ್ಟರ್ ತುಂಬಾ ಜನ ಆಡಿಯನ್ಸ್ ತುಂಬಾ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಸರ್. ಹೌದು ಸರ್, ನನ್ಗೆ ಅದೇ ನೋಡಿ ತುಂಬಾ ಖುಷಿ ಆಗ್ತದೆ. ನನ್ಗೆ ಆಕ್ಚುಲಿ ನನ್ನ ಮೊದಲನೇ ಸಿನಿಮಾ ನಂದಾ ಲವ್ ನಂದಿತಾ ರಿಲೀಸ್ ಆದಾಗ ಹಿಂದಿನ ದಿನ ಸಿಕ್ಕಾಬಡೆ ಭಯ ಇತ್ತು ಏನಾಗುತ್ತೋ ಅಂತ. ಅದಾದ ನಂತರ ಆ ತರದ್ ಯಾವ್ದು ಭಯ ಇರಲಿಲ್ಲ. ಬಟ್ ನಿನ್ನೆ ನನ್ಗೆ ಆಗ್ತಾ ಇದ್ದಷ್ಟು ಭಯ ಅಂದ್ರೆ ಗೊತ್ತಿಲ್ಲ. ಅದೊಂದು ಇದು ನನ್ ಮೊದಲನೇ ಸಿನಿಮಾ ಅನ್ನೋ ತರ ನಾನು ಟ್ರೀಟ್ ಮಾಡ್ಕೊಂಡು ಬಂದಿದ್ದು. ಎಸ್, ಸಿನಿಮಾದಲ್ಲಿ ಅಫ್ಕೋರ್ಸ್ ಫ್ರೆಂಡ್ಶಿಪ್ ವ್ಯಾಲ್ಯೂ ಇದೆ. ಜೊತೆಗೆ ಅಂದ್ರೆ ಮನುಷ್ಯನೇ ಆಗ್ಬೇಕು, ಇನ್ನೊಬ್ರು ಯಾರು ಬಂದು ನಿಲ್ಲಕ್ ಆಗಲ್ಲ ನಮ್ ಜೊತೆಲಿ. ಸೊ ಆದಷ್ಟು ಮನುಷ್ಯರಿಗೆ ಬೆಲೆ ಕೊಡಿ. ನೀವು ಹಣ ಸಂಪಾದನೆ ಮಾಡ್ಬೋದು, ಆದ್ರೆ ಮನುಷ್ಯನಿಗೆ ಬೆಲೆ ಕೊಡಿ ಅಂತ ಅಷ್ಟೇ. ಸರ್, ಸಿನಿಮಾದಲ್ಲಿ ಕೆಲವೊಂದಿಷ್ಟು ಟ್ರೋಲ್ಸ್ ಗಳ ಒಂದು ಡೈಲಾಗ್ಸ್ ಗಳನ್ನ ತುಂಬಾ ಯೂಸ್ ಮಾಡಿದಾರೆ. ಸೊ ಎಲ್ಲೋ ಒಂದ್ ಕಡೆ ಅದು ಸಿನಿಮಾಗೆ ತುಂಬಾ ಒಂದು ಪಾಸಿಟಿವ್ ಎನರ್ಜಿ ಮತ್ತೆ ತುಂಬಾ ಜನ ಅದನ್ನ ಇಷ್ಟಪಡ್ತಾರೆ, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರಲ್ಲ. ಸೊ ಅದೇ ನಾವ್ ಅನ್ಕೊಂಡಿದ್ದೆ, ಅದು ಎಂಜಾಯ್ ಮಾಡ್ತೀವಿ. ಇವಾಗ ನಾವೇ ಫೋನ್ ನೋಡ್ಬೇಕಾದ್ರೆ ಅದ್ ಭಯ ಒಂದ್ ಬಂದ ತಕ್ಷಣ ನಗ್ತೀವಿ. ಸೊ ಅದನ್ನು ಯೂಸ್ ಮಾಡ್ಬೋದಲ್ಲ ಸಿನಿಮಾ, ಯಾಕೆ ಯೂಸ್ ಮಾಡಬಾರ್ದು ಅನ್ನೋ ಒಂದು ಐಡಿಯಾ. ಇಂಡಸ್ಟ್ರಿ ಡೈಲಾಗ್ ಅಂದ್ರೆ ಒಂದೇ ಮೂವಿಯಲ್ಲಿ. ಥ್ಯಾಂಕ್ ಯು. ಎಲ್ಲ ನಮ್ ಡೈರೆಕ್ಟ್ರು, ಎಲ್ಲಿ ಡೈರೆಕ್ಟರ್ ಕಾಣಿಸ್ತಿಲ್ಲ, ಎಲ್ಲ ನಮ್ ಡೈರೆಕ್ಟರ್ ಕೈ ಚಳಕ. ಅವರ ಒಂದು ಬರವಣಿಗೆ ಮೂಲಕ ಈ ಸಿನಿಮಾ ಇವತ್ತು ಸಕ್ಸಸ್ ಆಗಿದೆ. ತುಂಬಾ ಖುಷಿ ಆಗ್ತದೆ.